ಜನ್ಮಾದ್ಯಾಹ ಷಡಿಮೇ ಭಾವಾಃ ದೃಷ್ಟಾ ದೇಹಸ್ಯ ನಾತ್ಮನಃ ಫಲಾನಾಮೇವ ವೃಷ್ಟ್ಯಸ್ಯ ಕಾಲೇನ ಈಶ್ವರಮೂರ್ತಿನ. ಇಲ್ಲಿ ದೇಹ ಎಲ್ಲ ಜನ್ಮಾದ್ಯಾಹ ಷಡಿಮೇ ಭಾವಾಃ, ಜನ್ಮ, ಉತ್ಪತ್ತಿ, ನಾಶ, ಜರ, ಮೃತ್ಯು ಮುಂತಾದ 6 ಸ್ಥಿತಿಗಳುಂಟು ನಮ್ಮ ದೇಹಕ್ಕೆ ಜನ್ಮಾದಿ 6 ಸ್ಥಿತಿ ಉಂಟು. ಇದೆಲ್ಲ ಪರಮಾತ್ಮನಿಗೆಲ್ಲ. ಇಲ್ಲಿ ದೇಹದಲ್ಲಿ ಪರಮಾತ್ಮ ಇದ್ದಾನೆ, ದೇಹದಲ್ಲಿ ಭಗವಂತನಿದ್ದರೂ ಪರಮಾತ್ಮ ಯಾವ ಲೇಪವೂ ಇಲ್ಲ. ಎಲ್ಲ ವಿಕಾರಗಳು ದೇಹಕ್ಕೆ. ಫಲಾನಾಮೇವ ವೃಷ್ಟ್ಯಸ್ಯ ಕಾಲೇನ ಈಶ್ವರಮೂರ್ತಿನ. ಯಾಕೆ ಎಂದರೆ ಮರ ಎಷ್ಟು ಹಣ್ಣಾದರೂ ಮರಕ್ಕೇನು ಅದರಿಂದ ಪರಿಣಾಮವಿಲ್ಲ. ಅದರಂತೆ ದೇಹದಲ್ಲಿ ಏನೇ ವಿಕಾರವಾದರೂ ಭಗವಂತನಿಗೆ ಅದರ ಲೇಪವಿಲ್ಲ. ಆ ಭಗವಂತ ಷಡ್ವಿಕಾರ ಶರೀರಸ್ಯ ಸೃಷ್ಟಿ, ನಾಶ, ಸಂಹಾರ 6 ವಿಕಾರಗಳು ಕ್ಷೀಯತೆ, ಹುಟ್ಟುವುದು, ಬೆಳವಣಿಗೆ, ಆಮೇಲೆ ಕ್ರಮೇಣ ಪರಿಣಾಮ, ಆಮೇಲೆ ವಾರ್ಧಕ್ಯ, ಆಮೇಲೆ ಮರಣ. ಇದರ 6 ವಿಕಾರ. ಷಡ್ವಿಕಾರ ಶರೀರಸ್ಯ ನ ವಿಷ್ಣು ತದ್ಗತಸ್ಯ. ಆ ದೇಹದ ಒಳಗೆ ಆತ್ಮ ಅಂದರೆ ಪರಮಾತ್ಮ, ಅವನಿಗೆ ಲೇಪವೇ ಇಲ್ಲ. ತದಧೀನಂ ಶರೀರವ, ಆ ಶರೀರ ಪರಮಾತ್ಮನ ಅಧೀನ. ಹೇತುತ್ವಾತ್ ವಿಶ್ವಧೀನತ್ವ ಶರೀರಸ್ಯ. ಸೃಷ್ಟಿ ಉಂಟಾಗಲಿಕ್ಕೆ ಆತ್ಮ ನಿತ್ಯ ಅವ್ಯಯ ಶುದ್ಧ ಏಕ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಕ್ ಹೇತು. ಶರೀರಕ್ಕವನ ಹೇತುತ್ವಾತ್ ಆ ಭಗವಂತನು ಶರೀರಕ್ಕೆ ಕಾರಣ. ಈ ಶರೀರ ಭಗವಂತನ ಅಧೀನ. ಆದ್ದರಿಂದ ಇದನ್ನು ತಿಳ್ಕೊಂಡು ಮಮತಾಂ ತ್ಯಜೇತ್, ಈ ಶರೀರ ನನ್ನದು ಎಂಬಂತಹ ಮಮತ ಅದನ್ನು ಪರಿತ್ಯಾಗ ಮಾಡಿ. ಇದೆಲ್ಲ ಪರಮಾತ್ಮನ ಅಧೀನ. ಇಲ್ಲಿ ಭಗವಂತನಿದ್ದರೂ ಅವನಿಗೆ ವಿಕಾರ ಆಗೋದಿಲ್ಲ. ಇದನ್ನು ತಿಳಿದುಕೊಂಡು ನಾವು ಕೂಡ ಆ ವಿಕಾರಕ್ಕೆ ಒಳಗಾಗದೆ ಆ ಮಮತಾ ಭಾವವನ್ನು ಬಿಡಬೇಕು ಅಂತ ಇದು ಪ್ರಹ್ಲಾದನು ದೈತ್ಯರಿಗೆ ಕೊಡೋ ಉಪದೇಶ. ಅಷ್ಟೌ ಪ್ರಕೃತಿಯ ಪ್ರೋಕ್ತಾ ತ್ರಯೇವ ಹಿ ತದ್ಗುಣಃ ವಿಕಾರಾಃ ಷೋಡಶ. ವಿಕಾರಾಃ 22. ಅಷ್ಟೋ ಪ್ರತ್ಯಯ ವಿಕಾರಾಃ ಷೋಡಶಾಚಾರ್ಯೈಃ ಪುಮಾನ್ ಏಕ ಸಮನ್ವಯಾತ್. ಈ ದೇಹದಲ್ಲಿ ಮೂಲ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತ, ಇದರಿಂದಲೇ ಜಗತ್ತಿನ ವಿಕಾರ ಆಗುವುದು. ಅಷ್ಟೋ ಪ್ರಕೃತಿಯ ಪ್ರಕೃತಿ, ಮೂಲ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತ, ಇದೆಲ್ಲ ಅಷ್ಟೋ ಪ್ರಕೃತಿಯ. ಅದರಲ್ಲಿ ಸತ್ವ, ರಜಸ್ಸು, ತಮೋ ಅವುಗಳ ಗುಣ ಅದರಲ್ಲೇ ಸೇರಿದ್ದು. ಷೋಡಶ ವಿಕಾರ 11 ಇಂದ್ರಿಯ, ಪಂಚತನ್ಮಾತ್ರ, ಪಂಚಭೂತ, ಪಂಚತನ್ಮಾತ್ರ, 5 ತನ್ಮಾತ್ರಗಳು, 11 ಇಂದ್ರಿಯ. ಇದು ಅದರ ಭೂತದಿಂದ ಉಪಚಯ ಆಗ್ತದೆ. ಅದರ ವಿಕಾರ ಅಂದರೆ ನಿತ್ಯ, ಅದರ ಭೂತದಿಂದ ಅವುಗಳಿಗೆ ಉಪಚಯ. ವಿಕಾರಾಃ ಷೋಡಶ ಪುಮಾನ್ ಏಕ. ಒಬ್ಬ ಪುರುಷ. ಯಾರು? 2 ಥರದ ಪುರುಷರಿದ್ದಾರೆ. ಒಂದು ಜೀವಾತ್ಮ, ಒಂದು ಪರಮಾತ್ಮ. ದೇಹಸ್ಥು ಸರ್ವಸಂಘಾತಃ ಜಗತ್ತಸ್ತು ಇದು ದ್ವಿಧ. ದೇಹ ಸ್ಥಾವರ ಜಂಗಮ ಅಂತ 2 ವಿಭಾಗ. ಅತ್ರೈವ ಮೃಗ್ಯ ಪುರುಷ ನೇತಿ. ಇಲ್ಲಿ ಇವುಗಳಿಂದ ಭಿನ್ನನಾಗಿ ಪರಮಾತ್ಮನಿದ್ದಾನೆ. ಅಲ್ಲಿ 25. ಹಾಗಾದರೆ ಎಷ್ಟಾಯಿತು? 8 ಪ್ರಕೃತಿ, 16 × 24 ಆಯಿತು. 25 ಯಾರು? 2. ಅಭಿಮಾನ್ಯಪೇಕ್ಷೆಯ ವಿಷ್ಣು 25, ಜಡವ್ಯಪೇಕ್ಷೆಯ ಜೀವ.
ಅಲ್ಲಿ ಚತುರ್ವಿಂಶಿ ತತ್ವ ಅಂದರೆ 2, 24 ತತ್ವ ಅಂದರೆ 24 ತತ್ವಗಳ ಅಭಿಮಾನಿ ಇಟ್ಟುಕೊಂಡಾಗ 24 ದೇವತೆಗಳಾಯಿತು. 25ನೇ ಪರಮಾತ್ಮ. 24 ಒಂದು ಜಡ ಪದಾರ್ಥಗಳನ್ನೇ ಇಟ್ಟುಕೊಂಡ್ರೆ ಮೂಲ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತ, ಷೋಡಶ ವಿಕಾರಗಳು ಎಲ್ಲ ಜಡ ವಸ್ತುವನ್ನು ಇಟ್ಟುಕೊಂಡ್ರೆ ಇದಕ್ಕೆ ಜೀವನು 25ನೇವ. 24 ಪದಾರ್ಥಗಳನ್ನು ಅಭಿಮಾನಿ ದೇವತೆ ಎಂದು ಇಟ್ಟುಕೊಂಡ್ರೆ ಪ್ರಕೃತಿ ಅಂದರೆ ಪ್ರಕೃತಿ ಅಭಿಮಾನಿ ಲಕ್ಷ್ಮೀದೇವಿ, ಮಹತ್ತತ್ವ ಅಂದರೆ ಮಹತ್ತತ್ವ ಬ್ರಹ್ಮದೇವರು. ಈ ರೀತಿಯಾಗಿ ಇಟ್ಟುಕೊಂಡಾಗ 25ನೇವ ಎಲ್ಲ ಅಭಿಮಾನಿಗಳಿಗೆ ನಿಯಾಮಕನಾದ ಪರಮಾತ್ಮ. ಹೀಗೆ ಜಡ ಪದಾರ್ಥಗಳನ್ನು ಇಟ್ಟುಕೊಂಡಾಗ ಜೀವನನಿಟ್ಟುಕೊಳ್ಳಿ, ಜಡಾಭಿಮಾನಿ ದೇವತೆಗಳು 24 ಅಂತ ಇಟ್ಟುಕೊಂಡಾಗ ಅವರಿಗೆಲ್ಲ ನಿಯಾಮಕನಾದ ಪರಮಾತ್ಮನಿಟ್ಟುಕೊಳ್ಳಿ ಅಂತ ಒಟ್ಟಿಗೆ 25ನೇವ ಪುಮಾನ ಅಂತ ಹೇಳಿಬಿಟ್ರು. ಪುಮಾನದ ಜೀವನೋ ಪರಮಾತ್ಮನೋ. ಜಡವಾದ 24 ಇಟ್ಟುಕೊಂಡಾಗ ಜೀವನನಿಟ್ಟುಕೊಳ್ಳಿ, ಚೇತನರಾದ ಅಭಿಮಾನಿ ದೇವತೆಗಳನ್ನು 24 ಇಟ್ಟುಕೊಂಡಾಗ ಪರಮಾತ್ಮನಿಟ್ಟುಕೊಳ್ಳಿ ಅಂತ ಆಚಾರ್ಯರು. ಅಭಿಮಾನ್ಯಪೇಕ್ಷೆಯ ವಿಷ್ಣು 24 ತತ್ವಗಳಿಗೆ ಅಭಿಮಾನಿಗಳನ್ನು ದೇವತೆಗಳನ್ನು ಇಟ್ಟುಕೊಂಡರೆ 25ನೇವ ವಿಷ್ಣು. ಜಡವ್ಯಪೇಕ್ಷೆಯ 24 ತತ್ವಗಳು ಜಡ ಅಂತ ಇಟ್ಟುಕೊಂಡಾಗ ಅವುಗಳಿಗೆ 25ನೇವ ಜೀವ. ಜಡವ್ಯಪೇಕ್ಷೆಯ ಜೀವ ಸಮ್ಯಕ್ ಜ್ಞೇಯೋ ಹರಿಸ್ಮೃತ. ಇದರಲ್ಲಿ 25 ಜೀವನಾದರೆ ಪರಮಾತ್ಮವನ್ನು ತಿಳ್ಕೊಂಡು 26. ಜಡವನ್ನೇ ಇಟ್ಟುಕೊಂಡರೆ 25 ಜೀವ, ಚೇತನ ಇಟ್ಟುಕೊಂಡರೆ 24 ಅಭಿಮಾನಿ ದೇವತೆಗಳು, 25 ಪರಮಾತ್ಮ, 25 ಇದೊಂದು ಕ್ರಮ ಆಯಿತು. ಇಬ್ಬರನ್ನು ಇಟ್ಟುಕೊಂಡಾಗ ಅಭಿಮಾನಿ ದೇವತೆಗಳು ಜಡ ಎರಡನ್ನು ಇಟ್ಟುಕೊಂಡಾಗ ಅವರಿಬ್ಬರು 24 ಆಯಿತು. 25, 26 ಪರಮಾತ್ಮ, ಜೀವ ಬೇರೆ, 26 ಪರಮಾತ್ಮ, 27 ಲಕ್ಷ್ಮಿ. ಆ ಲಕ್ಷ್ಮೀದಲ್ಲಿ ಬಂದುಬಿಡ್ತಾಳೆ. ಹೀಗೆ ಸಮ್ಯಕ್ ಜ್ಞೇಯೋ ಹರಿಸ್ಮೃತ. 25 ತತ್ವಗಳಲ್ಲಿ 25 ಚೇತನ ತತ್ವ, 24 ಜಡ ತತ್ವ ಜೀವ, ಒಟ್ಟು 25ರಲ್ಲಿ ಸಮ್ಯಕ್ ಜ್ಞೇಯ ಹರಿ, ಸರಿಯಾಗಿ ತಿಳ್ಕೊಳ್ಬೇಕಾದದ್ದು ಪರಮಾತ್ಮನ. 24 ತತ್ವಗಳ ಅಭಿಮಾನಿ ದೇವತೆಗಳು ಪರಮಾತ್ಮನ ಪರಿವಾರ. ಆ ಜೀವನೂ ಕೂಡ ಪರಮಾತ್ಮನ ಅಧೀನ, ಜಡ ಪದಾರ್ಥಗಳ ಭಗವಂತನ ಅಧೀನ. ಹೀಗೆ ಜಡ ಮತ್ತು ಜೀವ ಇಟ್ಟುಕೊಂಡು 25, ಅಭಿಮಾನಿ ದೇವತೆಗಳಲ್ಲಿ 24, 25ನೇ ಪರಮಾತ್ಮ. ಅವರನ್ನು ಸರಿಯಾಗಿ ನಾವು ಅರಿತುಕೊಳ್ಬೇಕು. ಸಮ್ಯಕ್ ಜ್ಞೇಯೋ ಹರಿಸ್ಮೃತಃ. ಬುದ್ಧೇ ಜಾಗರಣಂ ಸ್ವಪ್ನಃ ಸುಷುಪ್ತಿರಿತಿ ವೃತ್ತಯಃ ತಾ ಏನೇವ ಅನುಭೂಯಂತೆ ಸೋ ಅಧ್ಯಕ್ಷ ಪುರುಷಪರಃ. ಈ ಬುದ್ಧಿ ಅಂದರೆ ಬುದ್ಧಿಗೆ 3 ಅವಸ್ಥೆ: ಜಾಗರಣ, ಸ್ವಪ್ನ, ಸುಷುಪ್ತಿ. ಇದು ಬುದ್ಧಿಯ ಅವಸ್ಥೆ ಅಲ್ಲ, ಜೀವನ ಅವಸ್ಥೆ. ಅದಕ್ಕೆ ಬುದ್ಧಿ ಎಂಬುದಕ್ಕೆ ಜೀವ ಅಂತ ಅರ್ಥ. ಅದಕ್ಕೆ ಪ್ರಮಾಣ ಉಂಟು. ಸತ್ವಬುದ್ಧಿಯಾದಿ ಶಬ್ದ ಇಷ್ಟು ಜೀವೋಪಿ ಕ್ವಚಿದೀರ್ಯತಿ. ಕೆಲವು ಕಡೆ ಸತ್ವ ಅಂತ ಹೇಳಿದರೆ ಜೀವ, ಸತ್ವ ಅಂದರೆ ಸತ್ವಗುಣ. ಕೆಲವು ಕಡೆ ಜೀವನನ್ನು ಕೂಡ ಸತ್ವ ಅಂತ ಕರೆಯೋದುಂಟು. ಬುದ್ಧಿ ಎಂದರೆ ಅಂತಃಕರಣ, ಕೆಲವು ಕಡೆ ಜೀವನನ್ನು ಬುದ್ಧಿಯಿಂದ ಕರೆಯುವುದುಂಟು. ಸತ್ವ ಬುದ್ಧಿಯಾದಿ ಶಬ್ದ ಇಷ್ಟು ಜೀವೋಪಿ ಕ್ವಚಿದೀರ್ಯತೆ. ಜಾಗ್ರದಾದ್ಯಾ ಕರ್ಮತೀವ ಸುಖ ದುಃಖೇಚ ತಸ್ಯ. ಜಾಗ್ರದಾದ್ಯ ಅವಸ್ಥೆ, ಸುಖ ದುಃಖ ಎಲ್ಲವನ್ನು ಜೀವನೇ ಅನುಭವಿಸ್ತಾನೆ. ಆದರೆ ಇದಕ್ಕೆ ಪರಮಾತ್ಮನು ಇದನ್ನೆಲ್ಲ ಅವನು ಮುಖ್ಯವಾಗಿ ನೋಡ್ತಕ್ಕವನು, ಇದರ ಮೇಲೆ ವಿಚಾರ ಮಾಡತಕ್ಕವನು, ತೋರಿಸ್ತಕ್ಕವನು. ಅವನು ಯಾವಾಗಲೂ ಸುಖವೇ ಅವನಿಗೆ. ಜೀವನಿಗೆ ಸುಖ ದುಃಖ ಎರಡೂ ಉಂಟು. ಜಾಗ್ರದ ವ್ಯವಸ್ಥೆ ಜೀವನಿಗೆ,
ಪರಮಾತ್ಮನಿಗೆ ಸುಖವೇ. ಇದೆಲ್ಲವನ್ನು ಕೂಡ ಅವನು ನೋಡ್ತಾನೆ. ಇದೆಲ್ಲ ಅವಸ್ಥೆ ಜೀವನಿಗೆ ಬರುವುದು ಪರಮಾತ್ಮನಿಂದ. ಜಾಗ್ರತ ಅವಸ್ಥಾ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ, ಅವನಿಗೆ ಸುಖ ಮಾತ್ರ ಎಂಬುದಾಗಿ ಸತ್ವಬುದ್ಧಿಯಾದಿ ಶಬ್ದ ಇಷ್ಟು ಜೀವೋಪಿ ಕ್ವಚಿದೀರ್ಯತೆ. ಜಾಗ್ರದಾದ್ಯ ಕರ್ಮ ಚೈವ, ಜಾಗ್ರದಾದಿ ಅವಸ್ಥೆ, ಕ್ರಿಯೆ, ಸುಖ ದುಃಖ ಎಲ್ಲ ಅವನಿಗೆ. ಜಾಗ್ರದಾದಿ ಅದಕ್ಕೆಲ್ಲ ನಿಯಾಮಕನಾಗಿ ಎಲ್ಲವನ್ನು ನೋಡತಕ್ಕವನು ಸುಖನಿಷ್ಠೋ ಹರಿ, ಕೇವಲ ಸುಖವೇ, ಅವನಿಗೆ ದುಃಖ ಇಲ್ಲ ಎಂಬುದಾಗಿ ಜೀವ ಜಾಗ್ರದಾದ್ಯವಸ್ಥೆ, ನಿಯಾಮಕನಾಗಿ ಪರಮಾತ್ಮ. ಹೀಗೆ ಜೀವ ಪರಮಾತ್ಮ ಇಬ್ಬರನ್ನು ಭಿನ್ನವಾಗಿ ತಿಳ್ಕೊಳ್ಳಬೇಕು. ಆದರೆ ಜೀವನ ಒಟ್ಟಿಗೆ ಪರಮಾತ್ಮನಿದ್ದಾನೆ, ಪ್ರತ್ಯೇಕ ಕಾಣಿಸುವುದಿಲ್ಲ. ಕೆಲವರಿಗೆ ಭ್ರಾಂತಿ, ನಮಗಿಂತ ಬೇರೆ ಪರಮಾತ್ಮನೇ ಇಲ್ಲ ಎಂಬುದಾಗಿ ಕೆಲವರಿಗೆ ಭ್ರಾಂತಿ. ನಿಜವಾಗಿ ಆದರೆ ಈ ಜಡ ಜೀವ ಪರಮಾತ್ಮ ಮೂರುಂಟು. ದೇಹ ಜಡ, ಅಲ್ಲಿ ಜೀವ ಇದ್ದ ಅಭಿಮಾನಿ, ಅವನೇ ನಿಯಾಮಕ ಪರಮಾತ್ಮ. ನಮಗೆ ಭ್ರಾಂತಿ ಜೀವ ಇದ್ದಾನೆ ಅಂತ, ಜೀವನ ಜೊತೆಗೆ ಪರಮಾತ್ಮ ಸೇರಿಕೊಂಡಿದ್ದಾನೆ, ಅವನಿಗೆ ಪ್ರತ್ಯೇಕ ದೇವರು ಅಂತ ಕಾಣಿಸುವುದಿಲ್ಲ. ಏಭಿ ತ್ರಿವರ್ಣೈ ಪರಿಯಸ್ತೈ ಬುದ್ಧಿಭೇದೈ ಕ್ರಿಯೋದ್ಭವೈ ಸ್ವರೂಪಾಂ ಆತ್ಮನೋ ಧತ್ತೆ ಗಂಧೈ ವಾಯುನಿವ ಆತ್ಮವಾನ್. ಆ ಪರಮಾತ್ಮನು ಏಭಿ ಜಾಗರಣ, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆ ಜೀವನಿಗುಂಟು. ಅಂಥ ಜೀವನಿಂದ ಜೊತೆಗಿದ್ದಾನೆ ಅನ್ವಯಾತ್. ಏಭಿ ತ್ರಿವರ್ಣೈ ಪರಿಯಸ್ತೈ ಬುದ್ಧಿಭೇದಿ, ಬುದ್ಧಿಯಿಂದ ಜೀವನ ಅವಸ್ಥಾ ವಿಶೇಷಗಳು. ಬುದ್ಧಿಭೇದ, ಬುದ್ಧಿಯ ಜೀವನ ಭೇದ, ಜೀವನಿಗೆ ತಾರತಮ್ಯ ಉಂಟು. ಅದರಲ್ಲಿ ಜ್ಞಾಪಕ ಸ್ವಪ್ನ ಸುಷುಪ್ತಿ ಅವಸ್ಥೆಯಿಂದ ಎಲ್ಲರಿಗೂ ಒಂದೇ ರೀತಿ ಬರುವುದಿಲ್ಲ, ವ್ಯತ್ಯಾಸ ಇದೆ. ಈ ಅವಸ್ಥಾ ಭೇದ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಎಲ್ಲ ಭಿನ್ನ ಭಿನ್ನವಾಗಿದೆ. ಆದರೆ ಜೀವನಲ್ಲಿ ವ್ಯತ್ಯಾಸ ಉಂಟು ಅಂತ ಜೀವನಲ್ಲಿರುವ ತಾರತಮ್ಯ ಜ್ಞಾಪಕವಾದ ಈ ಒಂದು ಅವಸ್ಥಾ ಭೇದಗಳು ಮೂರು, ಇದರಿಂದ ಜೀವನಿದ್ದಾನೆ. ಆ ಜೀವನ ಅನ್ವಯ, ಆ ಜೀವನ ಸಂಬಂಧ ಇದ್ದ ಪ್ರಯುಕ್ತ ಪರಮಾತ್ಮನು ಕೂಡ ಜೀವನು ಆತ್ಮ, ಜೀವನ ಸ್ವರೂಪವನ್ನು ಪರಮಾತ್ಮ ಧರಿಸಿಕೊಂಡಿದ್ದಾನೆ ಅಂತ ಜೀವನಂತೆ ತೋರ್ತಾ ಇದ್ದಾನೆ. ಆದರೆ ಅವನು ಜೀವನದಿಂದ ಬೇರೆ. ಏಭಿ ತ್ರಿವರ್ಣೈ ಕ್ರಿಯೋದ್ಭವೈ ಪರಿಯಸ್ತೈ ಬುದ್ಧಿಭೇದೈ ಅನ್ವಯಾತ್ ಸ್ವರೂಪಾಂ ಆತ್ಮನೋ ಧತ್ತಿ. ಆ ಪರಮಾತ್ಮನು ಜೀವನಂತೆ ಅಂತ ಕಾಣಿಸ್ತಾ ಇದೆ. ಜೀವನದಿಂದ ಭೇದ ಗೊತ್ತಾಗುವುದೇ ಇಲ್ಲ. ಜೀವನೇ ಅಲ್ಲ, ಸ್ವರೂಪ ಜೀವನಂತೆ ಅವನೇ ಜೀವ ಎಂಬ ರೀತಿಯಲ್ಲಿ ಭ್ರಾಂತಿ ಬರ್ತದೆ. ವಾಯು ಗಂಧ ಇರುವುದು ಪುಷ್ಪದಲ್ಲಿ, ಗಾಳಿ ಬರ್ತದೆ, ಅದರಲ್ಲಿ ಪುಷ್ಪದ ಕಣ ಇರ್ತದೆ. ಪುಷ್ಪದ ಕಣದ ಸಂಬಂಧದಿಂದ ಒಳ್ಳೆಯ ಪರಿಮಳದ ಗಾಳಿ ಪರಿಮಳ ಪುಷ್ಪವೇ. ಪುಷ್ಪದ ಸಂಬಂಧ ಇದ್ದ ಪ್ರಯುಕ್ತ ಗಾಳಿಯಲ್ಲಿ ಕೂಡ ಪರಿಮಳ ತೋರುವಂತೆ ಜೀವನಲ್ಲಿ ಉಂಟು ಅವಸ್ಥೆ. ಜೀವನ ಸಂಬಂಧ ಪರಮಾತ್ಮನಿದ್ದ ಪ್ರಯುಕ್ತ ಪರಮಾತ್ಮನಿಗೇನೇ ಇದೆಲ್ಲ ಅವಸ್ಥೆ ಬಂತು, ನಾವೇ ಪರಮಾತ್ಮ ಎಂಬುದಾಗಿ ಜೀವನಿಗೂ ಪರಮಾತ್ಮನಿಗೂ ಅಭೇದ ಉಂಟು ಎಂಬ ಭ್ರಾಂತಿ ಕೆಲವರಿಗೆ ಬರ್ತದೆ. ಕಾರಣ ಜೀವನ ಒಟ್ಟಿಗೆ ಇದ್ದಾನೆ ಪರಮಾತ್ಮ, ಜೀವನದಲ್ಲೆಲ್ಲ ಧರ್ಮ ಉಂಟು. ಆ ಧರ್ಮ ಪರಮಾತ್ಮನಿಗೆ ಅನ್ವಯಿಸಿಕೊಂಡು ಎಲ್ಲ ಸಂಸಾರದಲ್ಲಿ ದುಃಖ ಎಲ್ಲ ಪಡೆದು ಪರಮಾತ್ಮನೇ. ಅವನಿಗೆ ಆಮೇಲೆ ಅವಿದ್ಯಾ ನಿವೃತ್ತಿ ಆದ ಮೇಲೆ ಅವನಿಗೆ ಐಕ್ಯ ಬರುತ್ತದೆ ಎಂಬುದಾಗಿ ಭ್ರಾಂತಿ. ನಿಜವಾಗಿ ಆದರೂ ಗಾಳಿ ಪುಷ್ಪದ ಸಂಬಂಧದಿಂದ ಪರಿಮಳ ಉಂಟು, ಆ ಪರಿಮಳ ಗಾಳಿಯದ್ದಲ್ಲ, ಪುಷ್ಪದ್ದು. ಅದರಂತೆ ಜೀವನಿಗೆ ಪರಮಾತ್ಮ ಸಂಬಂಧ ಉಂಟು. ಜೀವನ ಧರ್ಮವನ್ನು ಪರಮಾತ್ಮನಲ್ಲಿ ಆರೋಪಿಸ್ತೇವೆ, ಪರಮಾತ್ಮನೇ ಜೀವ ಅಂತ ಭ್ರಮಿಸ್ತೇವೆ. ಗಂಧ ಪುಷ್ಪದ ಧರ್ಮ, ಅದನ್ನು ಗಾಳಿಯಲ್ಲಿ ಆರೋಪಿಸುವಂತೆ ಜೀವನ ಅವಸ್ಥೆಗಳನ್ನೆಲ್ಲ ಪರಮಾತ್ಮನಲ್ಲಿ ಆರೋಪಿಸಿ ನಾವೇ ಪರಮಾತ್ಮ ಅಂತ ಕೆಲವರಿಗೆ ಭ್ರಮೆ ಎಂಬುದಾಗಿ ಆ ಶ್ಲೋಕದ ಅರ್ಥ. ಏಭಿ ತ್ರಿವರ್ಣೈ ಕ್ರಿಯೋದ್ಭವೈ ಬುದ್ಧಿಭೇದೈ ಪರಿಯಸ್ತೈ ಆತ್ಮನಃ ಜೀವಸ್ಯ ಸ್ವರೂಪಾಂನತೆ. ಜೀವನಂತೆ ಪರಮಾತ್ಮ ಜೀವನ ಧರ್ಮವನ್ನು ಪರಮಾತ್ಮನಲ್ಲಿ ಆರೋಪಿಸ್ತಾನೆ. ಹೇಗೆ
ಗಂಧೈ ವಾಯುನಿವ. ಗಂಧ ಪುಷ್ಪದ್ದು, ವಾಯುವಿನಲ್ಲಿ ಗಂಧವನ್ನು ಆರೋಪಿಸಿದೆ. ಗಂಧ ಪರಿಮಳ ವಾಯುನದ್ದಲ್ಲ. ಅದರಂತೆ ಜೀವನಲ್ಲಿ ಇರುವ ಧರ್ಮವನ್ನು ಪರಮಾತ್ಮನಲ್ಲಿ ಆರೋಪಿಸ್ತೇವೆ. ಜೀವನೇ ಪರಮಾತ್ಮ ಅಂತ ಭ್ರಮಿಸ್ತೇವೆ. ಅದನ್ನು ಹೇಳ್ತಾರೆ, ಸತ್ವಬುದ್ಧಿಯ ಸಜೀವೇನ ಸಹಸ್ಥಾನಾತ್. ಪರಮಾತ್ಮನು ಜೀವನ ಜೊತೆಗೆ ಇದ್ದ ಪ್ರಯುಕ್ತ ತತ್ಸ್ವರೂಪ ಜೀವನೇವ ಅಂತ ಭ್ರಮೆ ಬರ್ತದೆ. ಅಜ್ಞದೃಷ್ಟಿಯ ನ ಜ್ಞದೃಷ್ಟಿಯ ಯಥಾ ಗಂಧಯುತೋ ಅನಿಲ. ಆಚಾರ್ಯರು ಈ ಪ್ರಮಾಣವನ್ನು ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ಆಕಾಶ ಗಂಧದಿಂದ ಕೂಡಿದ್ದು ಹೇಗೋ ಪರಮಾತ್ಮನ ಅವಸ್ಥೆ ಇಲ್ಲ, ಜೀವನೇ ಇರುವುದು. ಜೀವನ ಅವಸ್ಥೆಯನ್ನು ಪರಮಾತ್ಮನಲ್ಲಿ ಭ್ರಮಿಸಿ ಜೀವನೇ ಪರಮಾತ್ಮ, ಜೀವನಿಗಿಂತ ಬೇರೆ ಪರಮಾತ್ಮ ಇಲ್ಲ ಅಂತ ಭ್ರಾಂತಿ ಬರ್ತದೆ. ಏತದ್ವಾರೋಗಿ ಸಂಸಾರ. ಇದೇ ಈ ರೀತಿ ಪರಮಾತ್ಮನ ಅವಸ್ಥೆಯ ಧರ್ಮವನ್ನು ತಾನೇ ಈ ಪರಮಾತ್ಮನಿಂದ ನಿಜವಾದ ಸ್ಪಷ್ಟವಾದ ಭೇದಜ್ಞಾನ ಇಲ್ಲದೆ ಈ ಸಂಸಾರ ಅಜ್ಞಾನ ಮೂಲ, ಸರಿಯಾದ ಜ್ಞಾನ ಇಲ್ಲ, ಅಪಾರ್ಥ. ಇದು ದುಃಖರೂಪೋಪಿ ಸಂಸಾರ ಬುದ್ಧಿಪೂರ್ವಂ ಅವಾಪ್ಯತೆ. ಶ್ಲೋಕ ಬುದ್ಧಿಭೇದೀ. ಆಚಾರ್ಯ ಶ್ಲೋಕದ ಪ್ರಿಂಟ್ ತಪ್ಪಿದೆ. ಬುದ್ಧಿಭೇದೀ ಬುದ್ಧಿಭೇದೀ ತೀರ್ವಾಣ ಅಂತ ಉಂಟು. ಬುದ್ಧಿಭೂದಿ ಜೀವಾನ ಬುದ್ಧಿಭೇದೀ ಜೀವಾನ ತಾರತಮ್ಯ ಜ್ಞಾಪಕೈ. ಇದು ಶ್ಲೋಕ ಅಲ್ಲ, ಅದು ಶ್ಲೋಕ ಅಂತ ಮಾಡಿದೆ. ಬುದ್ಧಿಭೇದೀ ತೀರ್ವಾಣ ಅಂತ ಉಂಟು. ಬುದ್ಧಿಭೇದಿ ಪ್ರಿಂಟ್ ತಪ್ಪು. ಟಿ ಬದಲು ಜೀವ ಹಾಕೊಂಡ್ಬಿಟ್ರೆ ಬುದ್ಧಿಭೇದೀ ಜೀವಾನ ತಾರತಮ್ಯ ಜ್ಞಾಪಕಿ. ಈ ಜೀವನಿಗೆ ಈ ಬುದ್ಧಿಭೇದ ಅಂದರೆ ಜೀವನದಲ್ಲಿ ಆಗತಕ್ಕಂಥ ಈ ಅವಸ್ಥಾಭೇದ, ಅದು ಜೀವನ ತಾರತಮ್ಯಕ್ಕೆ ಜ್ಞಾಪಕ. ಅದೃಷ್ಟೇ ಜೀವಪರಯೋ ಭೇದಸ್ಯ ಆಪ್ನೋತಿ ಸಂಸ್ಕೃತಿ. ಸಂಸಾರ ಕಾರಣ ಏನು? ಜಡ, ಜೀವ, ಪರಮಾತ್ಮ ಮೂರು ಉಂಟು, ಗೊತ್ತಿಲ್ಲ. ಒಂದೇ ಈ ಭೇದ ಜ್ಞಾನ ಇಲ್ಲ. ಅದೃಷ್ಟೇ ಪರಮಾತ್ಮವು ಬೇರೆ, ನಾನು ಬೇರೆ ಅಂತ ಸ್ಪಷ್ಟ ಜ್ಞಾನ ಬೇಕು ನಮಗೆ. ನಾವು ಭೇದ ಜ್ಞಾನವೇ. ಯಾಕೆಂದರೆ ನಾನೇ ಮಾಡಿದೆ, ನಾನೇ ಸ್ವತಂತ್ರ ಅಂತ ಏನು ಭ್ರಾಂತಿ ಬಂತು, ಇದು ಒಂದು ಅಭೇದ ಜ್ಞಾನವೇ. ಪರಮಾತ್ಮನ ಧರ್ಮವನ್ನು ನಮ್ಮಲ್ಲಿ ಆರೋಪಿಸ್ತೇವೆ. ಸ್ಪಷ್ಟವಾಗಿ ಪರಮಾತ್ಮನಿಂದ ತಾನು ಭಿನ್ನ ಎಂಬ ಜ್ಞಾನ ಬೇಕು. ಪರಮಾತ್ಮ ಧರ್ಮವನ್ನು ನಮ್ಮಲ್ಲಿ ಆರೋಪಿಸಬಾರದು. ಅದೇ ಸಂಸಾರಕ್ಕೆ ಕಾರಣ. ಅದೃಷ್ಟೇ ಜೀವಪರಯೋ ಭೇದಸ್ಯ ಆಪ್ನೋತಿ ಸಂಸ್ಕೃತಿ. ಈ ಜೀವನಿಗೂ ಪರಮಾತ್ಮನಿಗೂ ಭೇದ ಜ್ಞಾನ ಇಲ್ಲದೆ ಸಂಸಾರ. ಅಭೇದ ನಿಶ್ಚಯ ಜ್ಞಾತಿ ತಮಃ. ಅಭೇದ ಜ್ಞಾನ ಬಂದರೆ ಮತ್ತಷ್ಟು ಅನರ್ಥ. ದುಃಖರೂಪೋಪಿ ಸಂಸಾರ ಬುದ್ಧಿಪೂರ್ವ ಆಪ್ಯತೆ. ಈ ಸಂಸಾರ ಇದು ದುಃಖರೂಪ, ಆದರೂ ಇದು ನಾವಾಗಿ ಇದನ್ನು ಪಡೆಯುತ್ತೇವೆ. ಸ್ವಪ್ನದಲ್ಲಿ ನಾವು ಈ ಸಂಸಾರ ದುಃಖ ಅಂತ ಗೊತ್ತುಂಟು, ಆದರೂ ನಾವು ಅದನ್ನು ಪಡೆಯುತ್ತೇವೆ. ಅವಶ್ಯ ನಮಗೆ ಸ್ವಾತಂತ್ರ್ಯ ಇಲ್ಲ. ಹೇಗೆ ಸ್ವಪ್ನದಲ್ಲಿ ಶಿರಚ್ಛೇದ ಕಾಣ್ತೇವೆ, ಅದು ನಮಗೆ ಇಷ್ಟವೋ, ಅದು ನಾವು ಅನಿವಾರ್ಯ, ಅದನ್ನು ಅನುಭವಿಸ್ತೇವೆ. ಅದರಂತೆ ಸ್ವಪ್ನದಲ್ಲಿ ಹೇಗೆ ನಮಗೆ ಸ್ವಾತಂತ್ರ್ಯ ಇಲ್ಲವೋ, ನಮಗೆ ಇಷ್ಟ ಇಲ್ಲದಿದ್ದದ್ದು ಕೂಡ ಸ್ವಪ್ನದಲ್ಲಿ ಕಾಣ್ತೇವೆ. ಅದರಂತೆ ಇಲ್ಲಿಯೂ ಕೂಡ ಎಷ್ಟೋ ಕೆಲಸ
ನಮಗೆ ಇಷ್ಟ ಇಲ್ಲದದ್ದು ನಡೀತಾ ಇದೆ, ನಮಗೆ ಸ್ವಾತಂತ್ರ್ಯ ಇಲ್ಲ ಎಂಬುದನ್ನು ಸ್ವಪ್ನದೃಷ್ಟ ಅಂತ. ಏತದ್ವಾರೋ ಈ ಸಂಸಾರ ಗುಣಕರ್ಮ ನಿಬಂಧನ ಅಜ್ಞಾನಮೂಲ ಪುಂಸಃ ಸ್ವಪ್ನ ಇವ. ಸ್ವಪ್ನ ಹೇಗೋ ಅದೇ ರೀತಿ ಸಂಸಾರ. ಸ್ವಪ್ನ ಹೇಗೇನೇನು? ಸ್ವಪ್ನದಂದೆ ಎಂಬುದಕ್ಕೆ ಎರಡು ಅರ್ಥ. ಜಗತ್ತು ಮಿಥ್ಯ, ಸುಳ್ಳು ಅಂತ. ಸ್ವಪ್ನದಂದೆ ಅರ್ಥ ಅವರ್ಜನೀಯ. ನಾವು ಬೇಡ ಅಂತಾದರೆ ಬಿಡಲಿಕ್ಕೆ ಬರೋದಿಲ್ಲ, ನಮ್ಮ ಕೈಯಲ್ಲಿಲ್ಲ ಅಂತ ಅರ್ಥ. ಸ್ವಪ್ನ ನಮ್ಮ ಕೈಯಲ್ಲಿಲ್ಲ, ಅದರಂತೆ ಸಂಸಾರವು ಕೂಡ ನಮ್ಮ ಕೈಯಲ್ಲಿಲ್ಲ. ಅದು ನಾವು ಅವಶ್ಯ, ನಮಗದಲ್ಲಿ ಸಾಮರ್ಥ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲ ಎಂಬುದಾಗಿ ಪರಮಾತ್ಮನ ಅಧೀನರಾಗಿದ್ದೇವೆ. ಅವಶ್ಯ ನಮಗೆ ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದು ದುಃಖರೂಪೋಪಿ ಸಂಸಾರ ಬುದ್ಧಿಪೂರ್ವ ಆಪ್ಯತೆ. ದುಃಖರೂಪ ಆದರೂ ನಾವು ಅದರಲ್ಲಿ ಪ್ರವೃತ್ತಿ ಮಾಡ್ತೇವೆ. ಯಥಾ ಸ್ವಪ್ನೇ ಶಿರಚ್ಛೇದಂ ಸ್ವಯಂಕೃತ್ವ. ನಾವೇ ಶಿರಚ್ಛೇದ ಮಾಡಿಕೊಂಡು ದುಃಖ ಪಡ್ತೇವೆ. ಅವಶ್ಯ ನಮಗೆ ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದು ಬೇಡ ಅಂತಿದ್ದರೂ ಆಗ್ತದೆ. ಅದರಂತೆ ತಥೋ ದುಃಖ ಮುವಾಪ್ಯೇತ. ಯಥಾ ಸ್ವಪ್ನದಲ್ಲಿ ನಾವು ಪರಾಧೀನರಾಗಿ ಶಿರಚ್ಛೇದ ಮಾಡಿಕೊಂಡು ದುಃಖ ಪಡ್ತೇವೋ ಅದೇ ರೀತಿ ಅದು ನಮ್ಮ ಕೈಯಲ್ಲಿಲ್ಲ. ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ನಾವೆಲ್ಲ ದುಃಖವನ್ನು ಅನುಭವಿಸ್ತೇವೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ನಾವು ದುಃಖವನ್ನು ಅನುಭವಿಸ್ತೇವೆ. ಅಂದರೆ ಜಗತ್ತು ಸ್ವಪ್ನದಂತೆ ಎಂದರೆ ಸುಳ್ಳು ಅಂತ ಅರ್ಥಲ್ಲ. ಸ್ವಪ್ನದಲ್ಲಿ ನಮಗೆ ಇಷ್ಟವಿಲ್ಲದಿದ್ದರೂ ಕೂಡ ನಾವು ಅದನ್ನು ಹೇಗೆ ಅನುಭವಿಸ್ತೇವೋ ಸಂಸಾರದಲ್ಲಿ ಕೂಡ ಪರಾಧೀನರು. ಜಾಗದ ಅವಸ್ಥಾದಿಗಳನ್ನು ನಾವು ನಮ್ಮ ಕೈಯಲ್ಲಿಲ್ಲ. ನಾವು ಸ್ವಪ್ನದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ, ಬೇಡವಾದ್ದನ್ನು ಕೂಡ ನೋಡ್ತೇವೆ. ಅದನ್ನು ಜಾಗದ ಅವಸ್ಥೆಯಲ್ಲಿಯೂ ಕೂಡ ನಮಗೆ ದುಃಖಾದಿಗಳು ಬರಬಾರದು, ಆ ದುಃಖ ಅನುಭವಿಸ್ತೇವೆ. ಅದಕ್ಕೆ ಬೇಕಾದರೂ ನಾವು ಮಾಡ್ತೇವೆ. ಅವಶ್ಯ ನಮಗೆ ನಮ್ಮ ಮೇಲೆ ಸ್ವಾತಂತ್ರ್ಯ ಇಲ್ಲ. ಪರಾಧೀನರಾದ ಪ್ರಯುಕ್ತ ಸ್ವಪ್ನದಂತೆ ಈ ಜಗತ್ತಿನಲ್ಲಿ ಪರಾಧೀನರಾಗಿ ನಮಗೆ ಬೇಡವಾಗಿದ್ದರೂ ಅದನ್ನು ಮಾಡಿಕೊಂಡು ಅನುಭವಿಸ್ತೇವೆ ಅಂತ ಒಟ್ಟು ಈ ಶ್ಲೋಕದ ತಾತ್ಪರ್ಯ. ತಥೋ ದುಃಖರೂಪೋಪಿ ಸಂಸಾರ ಬುದ್ಧಿಪೂರ್ವಂ ಆಪ್ಯತೆ. ಯಥಾ ಸ್ವಪ್ನೆ ಶಿರಚ್ಛೇದಂ ಸ್ವಯಂ ಕೃತ್ವ ಅವಶಃ ತಥೋ ದುಃಖಮಾಪ್ಯತೆ. ತಾನೇ ಶಿರಚ್ಛೇದ ಮಾಡಿಕೊಂಡು ಆಮೇಲೆ ಹೋ ಅಂತ ಅಳ್ತಾನೆ, ಅಲ್ಲಿ ದುಃಖ ಪಡ್ತಾನೆ. ಹಾಂ, ಅನುಭವ ಆಗ್ತದೆ. ಸ್ವಪ್ನದಲ್ಲಿ ದುಃಖ ಅನುಭವ ಆಗ್ತದೆ, ದುಃಖ ಉಂಟು. ಹಾಂ, ಅದೇ ರೀತಿಯಲ್ಲಿ ಕೂಡ ತಥಾ ಜಾಗ್ರತೆಯಪಿತು ಜ್ಞಾನನ್ಯಪಿ ಆತ್ಮನೋ ದುಃಖಂ ಅವಶ್ಯ. ದುಃಖ ಅಂತ ಗೊತ್ತಿದ್ದರೂ ಕೂಡ ಮಾಡ್ತೇವೆ. ಅವಶ್ಯ ಮದ್ಯಪಾನ ಮಾಡಬಾರದು, ಅನರ್ಥ ಅಂತ ಗೊತ್ತು. ಅದ್ರ ಮೇಲೆ ಪ್ರಿಂಟ್ ಮಾಡಿರ್ತಾರೆ, ಅದ್ರ ಮೇಲೆ ಓದ್ತಾನೆ ಕೊಡ್ತಾರೆ. ಗೊತ್ತಿದ್ದು ಕೂಡ ಅನ್ಯಾಯ ಮಾಡೋದು ಬೇಕಾದಷ್ಟು. ತಸ್ಮಾತ್ ಭವದ್ಭಿಃ ಕರ್ತವ್ಯ ಕರ್ಮಣಾಂ ತ್ರಿಗುಣಾತ್ಮನಾಂ ಬೀಜ ನಿಷ್ಕರಣಂ ಯೋಗಂ ಪರವಾಹೋ ಪರಮೋ ಧಿಯ. ಆದ್ದರಿಂದ ಆದ್ದರಿಂದ ನೀವೆಲ್ಲ ಈ ಎಲ್ಲ ಕರ್ಮಗಳಿಗೆ ಬೀಜ ಯಾವುದು? ತ್ರಿಗುಣಾತ್ಮನಂ ಬೀಜ ನಿಷ್ಕರಣಂ. ಈ ತ್ರಿಗುಣಾತ್ಮಕವಾದ ಎಲ್ಲ ಸತ್ವರಜಸ್ತಮೋ ಗುಣಾತ್ಮಕ ಈ ಕರ್ಮ ಉಂಟು, ಅದರ ಮೂಲ ಬೀಜ ಅದನ್ನು ಹೋಗಬೇಕು. ಬೀಜ ಪ್ರಕೃತಿ, ಪ್ರಕೃತಿ ಲಿಂಗದೇಹ
ಇದರಿಂದಲೇ ಈ ತ್ರಿಗುಣಾತ್ಮಕವಾದ ಎಲ್ಲ ಕರ್ಮಗಳು ಬಂದು ಸಂಸಾರ ದುಃಖ ಎಲ್ಲ ನಡೆಯುತ್ತದೆ. ಆ ಬೀಜ ಅದರ ಮೂಲವನ್ನೇ ನಾವು ಅಜ್ಞಾನವನ್ನೇ ನಾಶಪಡಿಸಬೇಕು. ಎಲ್ಲ ಬಂಧಕವಾದ ಅಜ್ಞಾನವನ್ನು ನಾಶ ಮಾಡಬೇಕು. ಅದಕ್ಕೆ ಯಾವುದು ಪ್ರವಾಹ ಉಪರಮಃ. ಪ್ರವಾಹ ಅಂದರೆ ಭಗವಂತನ ಯಥಾರ್ಥ ಜ್ಞಾನ, ಅದರ ಪ್ರವಾಹಸ್ಯ ಉಪರಮಃ. ನಮ್ಮ ಜ್ಞಾನ ಪ್ರವಾಹ ಉಂಟಲ್ವೋ ಅದು ಉ ಅಂದರೆ ಪರಮಾತ್ಮ, ಉಕಾರ ಪರಮಾತ್ಮ, ಪ ರಕ್ಷಕ, ಉಪ ಅಂದರೆ ಪರಮಾತ್ಮ, ಉಪ ಪರಮೇಶ್ವರೇ ರಮಃ, ಉಪರಮಃ ಭಗವಂತನಲ್ಲೇ ರಮಣ ಆಗಬೇಕು. ನಮ್ಮ ಜ್ಞಾನದ ಪ್ರವಾಹ ಉಕಾರವಾಚ್ಯನಾದ ಉತ್ಕೃಷ್ಟನಾದ ಪ ಉಕಾರ ಕ್ಷೇತ್ರಪೇ ಶಂಭು ಹರ ಮೌಲು ಶುಚೌ ಹರವು ಎಂಬುದಾಗಿ ಅಂದರೆ ಉತ್ಕೃಷ್ಟನಾದ ಹರಿ, ಉಪ ರಕ್ಷಕನಾದ ಭಗವಂತ, ಉಪರಮಃ. ನಮ್ಮ ಜ್ಞಾನ ಪ್ರವಾಹದ ಪ್ರವಾಹಕ್ಕೆ ಪರಮಾತ್ಮನಲ್ಲಿ ರಮಣ, ಉಪನಾದ ಭಗವಂತನಲ್ಲಿ ರಮಣ ಆಗಬೇಕು. ಆಗ ಬೀಜ ನಿರ್ಕರಣ, ಎಲ್ಲ ಸಂಸಾರದ ಬೀಜ ಹೋಗಬೇಕಾಗಿದ್ದರೆ ಪ್ರವಾಹ ಉಪರಮಃ. ಜ್ಞಾನ ಪ್ರವಾಹಕ್ಕೆ ಪರಮಾತ್ಮನಲ್ಲಿ ರಮಣ, ಜ್ಞಾನ ಪ್ರವಾಹಸ್ಯ ಉಪೇ ರಮಃ. ಜ್ಞಾನ ಪ್ರವಾಹ ಉತ್ಕೃಷ್ಟನಾದ ರಕ್ಷಕನಾದ ಪರಮಾತ್ಮನಲ್ಲಿ ಜ್ಞಾನ ಪ್ರವಾಹಕ್ಕೆ ರಮಣ ಆಗಬೇಕು. ಆ ರೀತಿ ಮಾಡಿ ಅಂತ ಪ್ರಹ್ಲಾದನು ಆ ರೀತಿಯರಿಗೆ ಇದು ಅರ್ಥವೇ ಆಗುವುದಿಲ್ಲ. ಪ್ರವಾಹೋಪರಮೋ ಧಿಯ ಎಂಬುದಕ್ಕೆ ಆಚಾರ್ಯರು ಜ್ಞಾನ ಪ್ರವಾಹವನ್ನು ನಿಲ್ಲಿಸಬೇಕು ಅಂತ ಅರ್ಥ. ಜ್ಞಾನ ಪ್ರವಾಹ ಬೇಕು, ಜ್ಞಾನ ಪ್ರವಾಹ ಛೇದ ಆಗಬೇಕು ಅಂತ ಭ್ರಾಂತಿ. ಅದಕ್ಕೆ ಆಚಾರ್ಯರು ತಸ್ಮಾತ್ ಭಗವದ್ಭಿಕರ್ತವ್ಯ ಕರ್ಮಣಾಂ ತ್ರಿಗುಣಾತ್ಮನಾಂ ಬೀಜ ನಿರ್ಕರಣಂ. ಯಾವುದು ಎಲ್ಲ ಕರ್ಮದ ಬೀಜ ಹೋಗಬೇಕಾಗಿದ್ದರೆ ಧಿಯ ಪ್ರವಾಹ ಉಪರಮಃ, ಜ್ಞಾನದ ಪ್ರವಾಹದ ವಿಚ್ಛೇದ. ಜ್ಞಾನ ಪ್ರವಾಹ ನಿಲ್ಲಬೇಕು ಅಂತ, ಜ್ಞಾನ ಪ್ರವಾಹ ನಿಲ್ಲಬೇಕು ಅಂತ ಅರ್ಥ ಅಲ್ಲ, ಜ್ಞಾನದ ಪ್ರವಾಹಕ್ಕೆ ಪರಮಾತ್ಮನಲ್ಲಿ ರಮಣ. ಸಾಂಸಾರಿಕ ವಿಷಯದಲ್ಲಿ ನಮ್ಮ ಜ್ಞಾನ ಪ್ರವಾಹ ಹರಿಯುತ್ತಾ ಇದೆ, ಅದನ್ನು ಬದಲಾಯಿಸಿ ಪರಮಾತ್ಮನಲ್ಲಿ ನಮ್ಮ ಬುದ್ಧಿ ಪ್ರವಾಹದ ರಮಣ ಆಗಬೇಕು. ಇದು ಧಿಯ ಪ್ರವಾಹ ಉಪರಮಃ, ಧಿಯ ಪ್ರವಾಹಸ್ಯ ಉಪ ಪರಮೇಶ್ವರೇ ರಮಣ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಈ ಥರದ ನಮ್ಮ ಸಂಸಾರಾವಸ್ಥೆಗೆ ಕಾರಣವಾದ ಕರ್ಮಗಳ ಬೀಜದ ನಿವೃತ್ತಿಯಾಗಬೇಕಾಗಿದ್ದರೆ ಬುದ್ಧಿ ಪ್ರವಾಹವನ್ನು ಉತ್ಕೃಷ್ಟಕನೂ ರಕ್ಷಕನೂ ಆದ ಪರಮಾತ್ಮನಲ್ಲಿ ಜೋಡಿಸಬೇಕು. ಅದರಲ್ಲಿ ರಮ ಅಂದರೆ ರಮಣ, ಅದರಲ್ಲಿ ಅದು ಆನಂದ ಪಡುವಂತೆ, ಭಗವದ್ ಧ್ಯಾನದಲ್ಲಿ ಆನಂದ ಪಡುವಂತೆ ಮಾಡಬೇಕು ಅಂತ ಧಿಯ ಪ್ರವಾಹ ಉಪರಮಃ. ಅದನ್ನು ಮಾಡಿದರೆ ಎಲ್ಲ ಕರ್ಮಗಳ ಬೀಜವೇ ನಾಶವಾಗ್ತದೆ ಅಂಥೇಳಿ ಪ್ರಹ್ಲಾದನು ಆ ಮಕ್ಕಳಿಗೆಲ್ಲ ಉಪದೇಶ ಮಾಡಿ, ನೀವೆಲ್ಲ ಭಗವದ್ ಧ್ಯಾನ ಮಾಡಿದರೆ ಇದೆಲ್ಲ ಅನರ್ಥಗಳ ಪರಿಹಾರವಾಗ್ತದೆ ಎಂದು ಉಪದೇಶ ಕೊಡ್ತಾನೆ. ಹೀಗಾಗಿ ಮಿಥ್ಯಾಭೂತ ಸಾಧಕ ಅಂತ ಎಲ್ಲಿಯೂ ಕಂಡಿಲ್ಲ. ಅವನು ಮಿಥ್ಯಾ ಅಂದರೆ ಏನು? ವ್ಯಾವಹಾರಿಕ ಮಿಥ್ಯಾ ಅಂದರೆ ಮೂರು ಕಾಲದಲ್ಲಿ ಇಲ್ಲ ಅಂತ ಅರ್ಥ. ಅದ್ವೈತಿಗಳು ಕೆಲವರು ಹೇಳಿದರು ಜಗತ್ತು ಮಿಥ್ಯಾ ಅಂದರೆ ಅದು ಅಶಾಶ್ವತ ಅಂತ, ಹಾಗೆ ಅರ್ಥ ಅಲ್ಲ. ಮಿಥ್ಯಾ ಅಂದರೆ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ, ಮೂರು ಕಾಲದಲ್ಲಿ ಇಲ್ಲ. ಯಾವ ವಸ್ತು ಮೂರು ಕಾಲದಲ್ಲಿ ಇಲ್ಲ ಅದರಲ್ಲಿ ಒಂದು ಕಾರ್ಯವೂ ಆಗಲಿಕ್ಕೆ ಸಾಧ್ಯವಿಲ್ಲ. ಚಿಪ್ಪೆಯಲ್ಲಿ ತೋರಿಸ ರಜತ ಮೂರು ಕಾಲದಲ್ಲಿ ಇಲ್ಲ, ಅದರಿಂದ ಕಟಕವನ್ನು ಮಾಡಲಿಕ್ಕೆ ಆಗ್ತದ? ಅದರಲ್ಲಿ ಮಿಥ್ಯಾಭೂತವಾದ ವಸ್ತು ಕಾರ್ಯಕಾರಿ ಅಲ್ಲ, ಎಲ್ಲ ಸುಳ್ಳಾದರೆ ವೇದವಾಕ್ಯವೂ ಕೂಡ ಸುಳ್ಳು. ಸುಳ್ಳು ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ. ಅಂಥ ವೇದವಾಕ್ಯದಿಂದ ಜಗತ್ತು ಸುಳ್ಳು ಅಂತ ಹೇಗೆ ಗೊತ್ತಾಗ್ತದೆ?
ಅಂತ ತಿಳಿಸಿಕೊಡಬೇಕಾಗಿದೆ. ಅದಕ್ಕೊಂದು ಅಸ್ತಿತ್ವ ಬೇಕು. ಪ್ರಮಾಣ ತಾನು ಇದ್ದರೆ ಪ್ರಮೇಯವನ್ನು ತಿಳಿಸಿಕೊಡ್ತದೆ. ವಂದ್ಯಾಸುತನು ನೀನು ಹೇಗೆ ಗೊತ್ತಾಯಿತು? ವಂದ್ಯಾಸುತ ಅವನ ಮಾತಿನಿಂದ ಗೊತ್ತಾಯಿತು ಅಂತ. ವಂದ್ಯಾಸುತ ಅಂದರೆ ಬಂಜೆಯ ಮಗ, ಅವನು ಹೇಳಿಕೊಟ್ಟ. ಬಂಜೆಯ ಮಗನ ವಾಕ್ಯವೇ ಇಲ್ಲ. ಆ ಬಂಜೆಯ ಮಗನ ವಾಕ್ಯದಿಂದ ಒಂದು ಪ್ರಮೇಯ ಸಿದ್ಧಿ ಆಗ್ತದೋ? ವೇದವಾಕ್ಯ ಜಗತ್ತು ಸುಳ್ಳಾದರೆ ವೇದವಾಕ್ಯವು ಸುಳ್ಳು. ಸುಳ್ಳುಂದೇನರ್ಥ? ಮೂರು ಕಾಲದಲ್ಲಿ ಇಲ್ಲ. ತ್ರಿಕಾಲದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ವಸ್ತುವಿನಿಂದ ಜಗತ್ತು ಸುಳ್ಳು ಅಂತ ನಿಶ್ಚಯ ಮಾಡಲಿಕ್ಕೆ ಬರ್ತದೆ. ಮಿಥ್ಯಾಭೂತವಾದ ವಸ್ತು ಸಾಧಕವಾಗುವುದು ಕಂಡಿಲ್ಲ ಅಂತ. ಇದಕ್ಕೆ ಅವರು ಹೇಳ್ತಾರೆ, ಸುಳ್ಳು ಕೂಡ ಕಾರ್ಯಕಾರಿ ಆಗ್ತದೆ. ಮಿಥ್ಯಾಭೂತವಾದ ವಸ್ತು ಅದರಿಂದ ಕಾರ್ಯ ಆಗ್ತದೆ. ಉದಾಹರಣೆಗೆ ಇದು ಸೂರ್ಯನಲ್ಲಿ ಛಿದ್ರ ಕಂಡರೆ 6 ತಿಂಗಳಲ್ಲಿ ಮರಣ ಅಂತ ಉಂಟು. ಅದು ಉಂಟಾ? ಇಲ್ಲ. ಇಲ್ಲಿ ಹಾವನ್ನು ನೋಡಿ, ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬರ್ತದೆ. ಆ ಹಾವು ಸತ್ಯವೋ ಸುಳ್ಳು ಭಯ ಆಗ್ತದೆ, ಅದು ಹೆದರಿಕೆ ಉಂಟಾಗ್ತದೆ. ಆ ಸರ್ಪ ಇಲ್ಲ, ಇಲ್ಲದೇ ಇದ್ದ ಸರ್ಪದಿಂದ ಭಯ ಆಗ್ತದೋ ಇಲ್ಲವೋ? ಅದರಿಂದ ಒಂದು ಕಾರ್ಯ ಆಗಬೇಕಾಗಿದ್ದರೆ ಸತ್ಯವೇ ಆಗಬೇಕಾಗಿಲ್ಲ. ಸುಳ್ಳಿನಿಂದಲೂ ಕೂಡ ಕಾರ್ಯ ಸಾಧನೆ ಆಗಿದೆ. ಹಗ್ಗವನ್ನು ನೋಡಿ ಸರ್ಪ ಅಂತ ಭ್ರಮಿಸಿದರೆ ಆ ಸರ್ಪದಿಂದ ಭಯ. ಸೂರ್ಯನಲ್ಲಿ ಛಿದ್ರ ಕಂಡರೆ ಮೃತ್ಯು. ನಾವು ನೋಡೋದು ಲಿಪಿಯನ್ನು, ವರ್ಣ ಅಲ್ಲ. ಲಿಪಿಯನ್ನೇ ವರ್ಣ ಅಂತ ಭ್ರಮಿಸಿ ನಾವು ಓದ್ತೇವೆ. ವಾಕ್ಯ ಗ್ರಂಥ ಓದುವಾಗ ಎಲ್ಲ ವಾಕ್ಯ ಹೋಗ್ತೀವಿ. ನಾವು ಕಾಣೋದು ಯಾವುದೋ ವರ್ಣವನ್ನು, ಅಕ್ಷರ ಅಲ್ಲ. ಅಕ್ಷರ ಬರೀ ಲಿಪಿಯನ್ನೇ ಅಕ್ಷರ ಅಂತ ಭ್ರಮಿಸಿಕೊಂಡು ಇಲ್ಲದೇ ಇದ್ದ ಅಕ್ಷರ ಇಲ್ಲಿ ಉಂಟಾ, ವರ್ಣ ಉಂಟಾ, ಬರೀ ಆವಾಗ ಇರ್ಬೋದು. ಈಗ ಬರೀ ಲಿಪಿ ಮಾತ್ರ ಕಾಣಿಸೋದು. ಅವನೇನು ಉಚ್ಚಾರಣೆ ಮಾಡಿದ್ದಾರೆ, ನಾವು ಬರಕೊಂಡಿದ್ದೇವೆ. ಆ ವರ್ಣ ಇಲ್ಲ. ಈಗ ಲಿಪಿ ಇರುವುದು. ಲಿಪಿಯನ್ನೇ ವರ್ಣ ಅಂತ ಭ್ರಮಿಸಿ ನಾವೆಲ್ಲ ಅದರಿಂದ ಅರ್ಥ ಮಾಡಿಕೊಳ್ತೇವೆ. ಸುಧಾ ಪಂಕ್ತಿ ನೋಡಿ ಅರ್ಥ ಮಾಡಿಕೊಳ್ತೇವೆ. ಸುಧಾ ಪಂಕ್ತಿ ಅಂದರೆ ಯಾವುದದು? ವರ್ಣವ? ವರ್ಣ ಇಲ್ಲದ ಆವಾಗಲೇ ಟೀಕಾಚಾರ್ಯರು ಉಚ್ಚಾರ ಮಾಡಿದರೆ ಹೋಗಿದೆ. ಈಗ ಬರೀ ಲಿಪಿ ಇರುವುದು. ಅದನ್ನೇ ವರ್ಣ ಅಂತ ಭ್ರಮಿಸಿ ಅದರಿಂದ ನಮಗೆ ಜ್ಞಾನ ಬರ್ತದೆ. ಸಣ್ಣ ಪ್ರಶ್ನೆ, ಲಿಪಿ ವರ್ಣಕ್ಕೆ ವ್ಯತ್ಯಾಸ? ಲಿಪಿಯಿಂದ ಇದು ರೇಖೆ ಪ್ರಿಂಟ್ ಆದ ರೇಖೆ, ಅದು ವರ್ಣ ಅಲ್ಲ. ಈಗ ನಾವು ಇದು ಲೇಖೆ, ಇದು ವರ್ಣ ಅಲ್ಲ. ನಾ ಅಂತ ವರ್ಣ, ಅದು ಉಂಟು ಇಲ್ಲಿ. ಬಾಯಲ್ಲಿ ಹೇಳಿದರೆ ಬಾಯಲ್ಲಿ ಹೇಳಿ ವರ್ಣ, ಉಚ್ಚಾರ ಮಾಡ್ತೇವಲ್ಲ. ಬರೆದದ್ದು ಲಿಪಿ, ಬಾಯಲ್ಲಿ ಹೇಳಿದ್ದು ವರ್ಣ. ಲಿಪಿ ಅಂದರೆ ರೇಖೆ. ಅದರಿಂದ ರೇಖೆಯೇ ವರ್ಣ ಅಂತ ಭ್ರಮಿಸಿ ಇಲ್ಲದೇ ಇದ್ದ ವರ್ಣದಿಂದ ನಮಗೆಲ್ಲ ಅರ್ಥಜ್ಞಾನ ಬರ್ತದೆ. ಆದ್ದರಿಂದ ಸುಳ್ಳು ಕೂಡ ನಮಗೆ ಕಾರ್ಯಕಾರಿ ಆಗ್ತದೆ. ಅದು ವೇದವಾಕ್ಯ ಸುಳ್ಳಾದರೂ ತೊಂದರೆ ಇಲ್ಲ, ಅದರಿಂದ ಕಾರ್ಯ ಆಗಬಹುದು ಅಂತ ಹೀಗೆಲ್ಲ ಅನೇಕ ದೃಷ್ಟಾಂತ ಕೊಟ್ಟು, ಯಾವುದು ಜಗತ್ತು ಸುಳ್ಳಾದರೆ ಅದು ಸಾಧಕವೇ ಆಗುವುದಿಲ್ಲ. ಜಗತ್ತು ಅದಕ್ಕೆ ಇಷ್ಟು ದೃಷ್ಟಾಂತ ಉಂಟು. ಆದ್ದರಿಂದ ಯಾವುದು ಸ್ವಪ್ನ ಸುಳ್ಳು, ಅದರಿಂದ ನಮಗೆ ಎಷ್ಟೋ ಫಲ ಆಗ್ತದೆ. ಸ್ವಪ್ನವನ್ನೇ ಇಂಥದ್ದು ನೋಡಿದರೆ ಇಂಥ ಫಲ ಅಂತ. ಸ್ವಪ್ನ ಸುಳ್ಳು, ಅದರಿಂದ ಅನೇಕ ಫಲಗಳಾಗ್ತದೆ. ಒಳ್ಳೆಯ ಕೆಟ್ಟ ಫಲಕ್ಕೆ ಸ್ವಪ್ನವನ್ನು ನಾವು ಹೇಳ್ತೇವೆ. ಸ್ವಪ್ನ ಸುಳ್ಳು. ಹೀಗೆ ಮಿಥ್ಯಾಭೂತವಾದ ಪದಾರ್ಥದಿಂದ ಅನೇಕ ಕಾರ್ಯ ಆಗುವುದು ಕಂಡಿದೆ. ಅದು ಜಗತ್ತು ಸುಳ್ಳು, ವೇದವಾಕ್ಯವು ಸುಳ್ಳು, ಆದರೂ ಅದರಿಂದ ಅರ್ಥಜ್ಞಾನ ಬರಬಹುದು ಅಂತ ಒಂದು ವಾಕ್ಯ ಅರ್ಥ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಸುಧಾದಲ್ಲಿ, ಇಲ್ಲಿ ಯಾವುದರಿಂದ ಕಾರ್ಯ ಆಗ್ತದೋ ಅದು ಸತ್ಯ, ಯಾವುದು ಸುಳ್ಳೋ ಅದರಿಂದ ಕಾರ್ಯ ಆಗುವುದಿಲ್ಲ. ಒಂದೇ ದೃಷ್ಟಾಂತ, ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಬಂದು, ಭ್ರಮೆ ಸತ್ಯ, ಭ್ರಮೆ ಬಂದಿದೆ ಇಲ್ವೋ ಅದು ಜ್ಞಾನ. ಸುಳ್ಳು ಯಾವುದು? ಭ್ರಮೆಯಲ್ಲಿ ತೋರಿದ ಹಾವು ಸುಳ್ಳು. ಹಾವು ಏನು, ಹಾವಿನಿಂದ ಏನು ಆಗುವುದಿಲ್ಲ. ಹಾವು ಕಚ್ಚುತ್ತೋ? ಹಾವಾದರೆ ಅದು ಚಲಿಸಬೇಕು, ಕಚ್ಚಬೇಕು, ಏನಿಲ್ಲ, ಅದು ಅಲ್ಲೇ ಇರ್ತದೆ. ಅದು ಚಲಿಸುವುದೂ ಇಲ್ಲ, ಕಚ್ಚುವುದೂ ಇಲ್ಲ. ಭಯ ಆಗುವುದು ಯಾವುದರಿಂದ? ಹಾವಿನಿಂದಲ್ಲ, ಹಾವಿನ ಜ್ಞಾನದಿಂದ. ಚಿಕ್ಕ ಮಗುವಿನ ಹತ್ರ ಹಾಲು ಬರಲಿ ಭಯ ಆಗ್ತದಾ? ಹಾವು ಉಂಟು, ಭಯವೇ. ಹಾವುದು ಜ್ಞಾನ ಇಲ್ಲ. ನಮಗೆ ಹಾವುದು ಜ್ಞಾನ ಉಂಟು. ಕಾರ್ಯ ಆಗುವುದು ಜ್ಞಾನದಿಂದ.
ಯಾವುದರಿಂದ ಕಾರ್ಯ ಆಗ್ತದೋ ಅದು ಸತ್ಯ, ಯಾವುದು ಸುಳ್ಳು ಅದು ಕಾರ್ಯಕಾರಿ ಅಲ್ಲ. ಸ್ವಪ್ನದಲ್ಲಿಯೂ ಕೂಡ ಭಯ ಆಗುವುದಿಲ್ಲ, ಸ್ವಪ್ನ ಜ್ಞಾನದಿಂದ, ಸ್ವಪ್ನದಿಂದಲ್ಲ. ಸ್ವಪ್ನದಲ್ಲಿ ನೋಡ್ತೇವೆ, ದೊಡ್ಡ ಹುಲಿ ನೋಡ್ತೇವೆ, ನಿಜವಾದ ಹುಲಿಯಿಂದ ಭ್ರಮಿಸ್ತೇವೆ, ಭಯ ಆಗ್ತದೆ. ಎಲ್ಲ ಜ್ಞಾನದಿಂದ. ಸವಿತು ಸುಶಿರ ಇಲ್ಲದೆ ಸೂರ್ಯನಲ್ಲಿ ಛಿದ್ರ ಇಲ್ಲ. ಛಿದ್ರದ ಭ್ರಾಂತಿ ಬಂದಾಗ ನಮಗೆ ಮೃತ್ಯು ಸೂಚನೆ. ಆ ಭ್ರಾಂತಿ ಸತ್ಯ. ಭ್ರಾಂತಿಯಲ್ಲಿ ತೋರ್ತಕ್ಕ ವಸ್ತು ಸುಳ್ಳು. ನಮಗೆ ಭ್ರಮೆ ಬಂದಿಲ್ಲ ಅಂತ ಹೇಳ್ತಾರೋ, ನನಗೆ ಭ್ರಾಂತಿ ಬಂದಿದೆ, ಭ್ರಾಂತಿ ಸತ್ಯ. ಭ್ರಾಂತಿಯಲ್ಲಿ ತೋರ್ತಕ್ಕ ವಸ್ತು ಸುಳ್ಳು. ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಾವು ಸ್ವಲ್ಪ ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ. ಭ್ರಾಂತಿ ಅದು ಸುಳ್ಳು, ಭ್ರಾಂತಿ ಸತ್ಯ. ಸರ್ಪ ಸುಳ್ಳು, ಸರ್ಪದ ಜ್ಞಾನ ಸತ್ಯ. ನಮಗೆ ಭಯ ಬರೋದು ಸರ್ಪದ ಜ್ಞಾನದಿಂದ, ಸರ್ಪದಿಂದ ಅಲ್ಲ. ಆದ್ದರಿಂದ ಲಿಪಿಯಿಂದ ಹೇಗೆ ಶಬ್ದ ಕೇಳಿದ ಕೂಡ ಅರ್ಥಜ್ಞಾನ ಬರ್ತದೆ. ಶಬ್ದ ಬೇರೆ, ಅರ್ಥ ಬೇರೆ. ಶಬ್ದವನ್ನು ನೋಡಿ ಕೇಳಿದ ಕೂಡಲೇ ಅರ್ಥಜ್ಞಾನ ಬರ್ತದೆ. ಈ ಶಬ್ದಕ್ಕೆ ಇದು ಅರ್ಥ ಅಂತ ಒಂದು ವ್ಯವಸ್ಥೆ ಇದೆ. ಘಟ ಅಂತ ಶಬ್ದಕ್ಕೆ, ಮಡಿಕೆ ಅಂತ ಅರ್ಥ ಅಂತ. ಹೇಗೆ ಶಬ್ದಕ್ಕೆ ಅರ್ಥದಲ್ಲಿ ಸಂಕೇತ, ಹಾಗೆ ಲಿಪಿಗೆ ವರ್ಣದಲ್ಲಿ ಸಂಕೇತ. ಲಿಪಿ ನೋಡಿದ ಕೂಡ ವರ್ಣಜ್ಞಾನ ಬರ್ತದೆ, ಆ ವರ್ಣದಿಂದ ಅರ್ಥಜ್ಞಾನ. ಲಿಪಿಯಿಂದಲ್ಲ, ಲಿಪಿಯಿಂದ ವರ್ಣದಲ್ಲಿ ಭ್ರಮೆ ಇಲ್ಲ. ಹೇಗೆ ಶಬ್ದಕ್ಕೆ ಕೇಳಿದ ಕೂಡಲೇ ಅರ್ಥಜ್ಞಾನ ಬರ್ತದೆ. ಶಬ್ದ ಬೇರೆ, ಅರ್ಥ ಬೇರೆ. ಶಬ್ದಕ್ಕೆ ಅರ್ಥದಲ್ಲಿ ಸಂಕೇತ, ಈ ಶಬ್ದಕ್ಕೆ ಇದು ಅರ್ಥ ಅಂತ. ಈ ಲಿಪಿಗೆ ಈ ವರ್ಣ ಅಂತ ಸಂಕೇತ. ಲಿಪಿಗೆ ವರ್ಣದಲ್ಲಿ ಸಂಕೇತ, ವರ್ಣಕ್ಕೆ ಅರ್ಥದಲ್ಲಿ ಸಂಕೇತ. ಅದರಿಂದ ಜ್ಞಾನ. ಆ ವಿವೇಕ ಇಲ್ಲದೆ ಲಿಪಿಯನ್ನೇ ವರ್ಣ, ಲಿಪಿ ಬೇರೆ ವರ್ಣವೇ ಗೊತ್ತುಂಟು ಎಲ್ಲರಿಗೂ. ಇಲ್ಲಿ ಬರೆದ ಅಕ್ಷರವೇ ವರ್ಣ ಅಂತ ಅಲ್ಲ ಅಂತ ಎಲ್ಲರಿಗೂ ಗೊತ್ತುಂಟು. ಲಿಪಿ ಬೇರೆ, ಲಿಪಿಯಿಂದ ವರ್ಣದ ಜ್ಞಾನ ಬಂದು ಅದರಿಂದ ಅರ್ಥಜ್ಞಾನ ಬರ್ತದೆ. ಇದು ಸುಳ್ಳಿನ ಅಂಶ ಯಾವುದೂ ಇಲ್ಲ. ಅದು ಎಲ್ಲಿಯೂ ಕೂಡ ಮಿಥ್ಯಾಭೂತವಾದ ವಸ್ತುವಿನಿಂದ ಕಾರ್ಯ ಆಗಿಲ್ಲ. ಯಾವುದು ಕಾರ್ಯ ಆಗ್ತದೋ ಅಲ್ಲಿ ಸತ್ಯವಾದದ್ದೇ, ಜ್ಞಾನವೇ ಕಾರಣ. ಸರ್ಪ ಅಲ್ಲಿ ಉಂಟು, ಜ್ಞಾನ ಇಲ್ಲ, ಭಯ ಬರುವುದಿಲ್ಲ. ಸರ್ಪದ ಜ್ಞಾನ ಬಂದಾಗ ಮಾತ್ರ ಭಯಕ್ಕೆ ಕಾರಣ ಸರ್ಪ ಜ್ಞಾನ. ಸರ್ಪದ ಕೆಲಸ ಕಚ್ಚುವುದು, ಅದು ಕಚ್ಚುವುದಿಲ್ಲ. ಮತ್ತು ಕೆಲವು ಸಲ ಸರ್ಪದ ಭ್ರಮದಿಂದ ಮರಣ ಉಂಟು. ಆ ಮರಣಕ್ಕೆ ಸರ್ಪ ಕಾರಣ ಅಲ್ಲ, ಆ ಜ್ಞಾನದಿಂದ ಧಾತು ವಿಕ್ಷೇಪ ಆಗಿ ಗಾಬರಿಯಾಗಿ ಹಾರ್ಟ್ ಅಟ್ಯಾಕ್ ಏನಾಗುವುದು, ಹೊರತು ಸರ್ಪ ಅಲ್ಲಿ ಕಾರಣವೇ ಅಲ್ಲ ಎಂಬುದಾಗಿ ಸುಳ್ಳಿನಿಂದ ಯಾವುದೇ ಕಾರ್ಯ ಉಂಟಾಗಿಲ್ಲ. ವೇದವಾಕ್ಯ ಸುಳ್ಳಾದರೆ ಅದರಿಂದ ನಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿದ್ಧಾಂತ ಮಾಡಿದ್ದಾರೆ. ಹಾಗಾದರೆ ಏನರ್ಥ? ನೇನಾನಾಸ್ತಿ ಕಿಂಚನ ಮೇಲೆ ಏನರ್ಥ? ಅದು ಪರಮಾತ್ಮ ಪ್ರಕರಣ. ಭಗವಂತನಲ್ಲಿ ನಾನಾ ಭಿನ್ನವಾದ ಗುಣ ಕರ್ಮ ಎಲ್ಲ ಪರಮಾತ್ಮನೇ. ಅವನ ಜ್ಞಾನ ಬೇರೆಲ್ಲ, ಅವನು ಬೇರೆಲ್ಲ. ಅವನ ದೇಹ ಬೇರೆಲ್ಲ, ಅವನು ಬೇರೆಲ್ಲ. ಅವನ ರೂಪಗಳು ಮತ್ಸ್ಯ ಕೂರ್ಮ. ಪರಮಾತ್ಮನಲ್ಲಿ ಒಬ್ಬನೇ ಅಖಂಡ ವಸ್ತು. ಅವನಲ್ಲಿ ನಾನಾ ಗುಣಗಳ ಭೇದ ಇಲ್ಲ, ಎಲ್ಲ ಗುಣಗಳು ಪರಮಾತ್ಮನು ಒಂದೇ ಎಂಬುದಾಗಿ ಪರಮಾತ್ಮನಲ್ಲಿ ಭಿನ್ನವಾದ ವಸ್ತು ಇಲ್ಲ. ನಾನಾ ಅಂದರೆ ಭಿನ್ನ, ಭಿನ್ನವಾದ ಪದಾರ್ಥ ಇಲ್ಲ ಅಂದರೆ ಏನು? ಭೇದ ಇಲ್ಲ ಅಂತ ಅರ್ಥ. ಉದಾಹರಣೆಗೆ ಜೀರ್ಣವಾದ ಮಲವುಳ್ಳ ಮಲಿನವಾದ ವಸ್ತ್ರಧಾರಿ ಆಗಬಾರದು. ಸ್ನಾತಕನಾದವನು ಜೀರ್ಣವಾದ ನಜೀರ್ಣ ಮಲವದ್ವಾಸ, ಜೀರ್ಣಮಲ ವಸ್ತ್ರವುಳ್ಳವನಾಗಬಾರದು. ಇದಕ್ಕೆ ಅರ್ಥ ಏನು? ವಸ್ತ್ರದಲ್ಲಿ ಮಲ ಇರಬಾರ್ದು, ವಸ್ತ್ರ ಇರಬಾರ್ದು ಅಂತ ಅರ್ಥವಾ? ಜೀರ್ಣವಾದ ಮಲಿನವಾದ ವಸ್ತ್ರ ಉಳ್ಳವನಾಗಬಾರ್ದು. ಅದು ವಸ್ತ್ರ ಬೇಕು, ಅದರಲ್ಲಿ ಮಾಲಿನ್ಯ ಇರಬಾರ್ದು. ಭಿನ್ನವಾದದ್ದು ಯಾವುದೂ ಇಲ್ಲ. ಅಂದರೆ ಪರಮಾತ್ಮನ ಏನುಂಟೋ ಅಲ್ಲಿ ಭೇದ ಇಲ್ಲ, ಪರಮಾತ್ಮನ ಭೇದ ಇಲ್ಲ. ಅವನ ಗುಣಗಳು ಪರಮಾತ್ಮನಿಂದ ಭಿನ್ನ ಅಲ್ಲ, ಅವನ ದೇಹ ಅವನಿಂದ ಬೇರೆ ಅಲ್ಲ, ಅವನ ರೂಪಗಳು ಅವನಿಂದ ಬೇರೆ ಅಲ್ಲ. ಹೊರತು ಪರಮಾತ್ಮ ಜಗತ್ತು ಸುಳ್ಳುವುದಲ್ಲಿ ಹೇಳಿ ಅಲ್ಲ. ನೇನಾನಾಸ್ತಿಕೆ ಈಗ ಪರಮಾತ್ಮನೇ ಭಿನ್ನವಾದದ್ದು ಯಾವುದೂ ಇಲ್ಲ. ಜಗತ್ತು ಸುಳ್ಳುವುದಲ್ಲಿ ಎಲ್ಲಿ ಉಂಟು? ಈಗ ಅಂದರೆ ಪರಮಾತ್ಮ, ಪರಮಾತ್ಮನಲ್ಲಿ ನಾನಾ ಭಿನ್ನವಾದದ್ದು ಯಾವುದೂ ಇಲ್ಲ. ಪರಮಾತ್ಮನಲ್ಲಿ ಏನುಂಟೋ ಅದಕ್ಕೂ ಪರಮಾತ್ಮನಿಗೆ ಅಭೇದ. ಅವನಲ್ಲಿ ಗುಣಗಳು ಉಂಟು,
ಪರಮಾತ್ಮನಿಂದ ಬೇರೆ ಅಲ್ಲ. ಪರಮಾತ್ಮನಿಂದ ಬೇರೆ ಆದರೆ ಆ ಗುಣ ಟೆಂಪರರಿ ಆಯಿತು. ಅದು ಪರಮಾತ್ಮ ಸ್ವರೂಪವೇ. ಪುಸ್ತಕದಲ್ಲಿರುವ ರೂಪ ಪುಸ್ತಕವೇ ಬೇರೆ ಅಲ್ಲ. ಪರಮಾತ್ಮನಲ್ಲಿರುವ ಗುಣ ಭಗವಂತನೇ. ಪರಮಾತ್ಮನಲ್ಲಿ ಭಿನ್ನವಾದ ಧರ್ಮ ಯಾವುದೂ ಇಲ್ಲ. ಯಾರು ಪರಮಾತ್ಮನಲ್ಲಿ ಧರ್ಮವನ್ನು ಭಿನ್ನ ಅಂತ ತಿಳ್ಕೊಂಡ್ರೆ ಅವನಿಗೆ ಯಥಾ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧವತಿ. ಬೇರೆ ಕಡೆ ಸ್ಪಷ್ಟಪಡಿಸಿದ್ದಾರೆ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶ್ವಿಧಾಯಿ. ಮೇಲೆ ಬಿದ್ದ ನೀರು ಕೆಳಗೆ ಬೀಳುವಂತೆ ಪರಮಾತ್ಮನ ಧರ್ಮಗಳಲ್ಲಿ ಭೇದ. ಪರಮಾತ್ಮನ ಬೇರೆ, ಅವನ ಧರ್ಮ ಬೇರೆ ಅಂತ ತಿಳ್ಕೊಂಡ್ರೆ ಮಹಾ ಅನರ್ಥ ಅಂತ ಹೇಳಿದ್ದಾರೆ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್. ಪರಮಾತ್ಮ ಧರ್ಮಗಳು ಪರಮಾತ್ಮನಿಂದ ಬೇರೆ ಅಂತ ತಿಳ್ಕೊಂಡರೆ ಅನರ್ಥ. ಆದ್ದರಿಂದ ಇಲ್ಲಿ ಪರಮಾತ್ಮನಲ್ಲಿ ಆ ಭಿನ್ನ ಆ ಧರ್ಮಗಳು ಅಥವಾ ಜ್ಞಾನ ಭೇದ ಪರಮಾತ್ಮನಲ್ಲಿ ಅವನ ಗುಣಗಳಿಂದ ಭೇದವನ್ನು ತಿಳ್ಕೊಳ್ಬಾರ್ದು. ಭಿನ್ನವಾದ ಧರ್ಮಗಳು ಪರಮಾತ್ಮನಲ್ಲಿ ಉಂಟು ಅಂತ ತಿಳ್ಕೊಳ್ಬಾರ್ದು. ಹೀಗೆ ಅರ್ಥ ಹೊರತು ಬೇರೆ ಅರ್ಥ ಅಲ್ಲ. ನಮ್ಮ ವಾಕ್ಯಾರ್ಥಕ್ಕೆ ಯಾವ ಅನುಪಪತ್ತಿ ಇಲ್ಲ, ಯಾವ ಪ್ರಮಾಣ ವಿರೋಧವೂ ಇಲ್ಲ. ಪ್ರಮಾಣ ಅನುಕೂಲವೇ ಉಂಟು. ನೀವು ಅರ್ಥ ಮಾಡಿದರೆ ಉಪಪತ್ತಿ ಯುಕ್ತಿಯು ಯಾವ ಜಗತ್ತೇ ಸುಳ್ಳಾದರೆ ವೇದವಾಕ್ಯವು ಸುಳ್ಳಾಯಿತು. ಆ ಸುಳ್ಳಾದ ವೇದವಾಕ್ಯದಿಂದ ಯಾವ ಪ್ರಮೇಯವನ್ನು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಆ ಅರ್ಥ ಬಿಟ್ಟು ನಾವು ಹೇಳ್ತಕ್ಕಂಥ ಅರ್ಥವನ್ನೇ ಮಾಡಬೇಕು. ಸಾಧಕತ್ವ ಸತಸ್ತೆ. ಹಾಗಾದರೆ ನಾವು ಹೇಳ್ತೇವೆ ಯಾವುದು ಸಾಧಕ ಅದು ಸತ್ಯ ಆಗಬಾರದು. ಬ್ರಹ್ಮ ಸತ್ಯ, ನಿಷ್ಕ್ರಿಯ, ಉಭಯ ಸಮ್ಮತವಾದ ಪ್ರಮಾಣ ಬೇಕು. ನಾವೇ ಹೇಳ್ತಕ್ಕ ಪ್ರಮಾಣ ಮಿಥ್ಯಾ, ನಾವು ಅದರಿಂದ ಯಾವುದು ಸಿದ್ಧಿಯಾಗುವುದಿಲ್ಲ ಅಂತ ಹೇಳ್ತೀವಿ. ನೀವೇನು ಪ್ರಮಾಣ ಹೇಳ್ತೀರಿ? ಯಾವುದೇ ಪ್ರಮಾಣ ಹೇಳಿ ಅದು ಸತ್ಯ. ಸತ್ಯವನ್ನಿಂದ ಯಾವುದು ಸತ್ಯ ಎಂಬುದು ನಿಷ್ಕ್ರಿಯ, ಏನು ಕಾರ್ಯ ಆಗುವುದಿಲ್ಲ. ಹೀಗಾಗಿ ನೀವು ಹೇಳ್ತಕ್ಕ ಪ್ರಮಾಣದಿಂದ ನಾವು ಒಪ್ಪುವುದಿಲ್ಲ. ನಾವೇ ಹೇಳ್ತಕ್ಕಂಥ ಪ್ರಮಾಣ ಮಿಥ್ಯಾ, ಅದೇನೇನು ಸಿದ್ಧಿಯಾಗುವುದಿಲ್ಲ ಅಂತ ನಾವೇ ಹೇಳ್ತಕ್ಕ ಪ್ರಮಾಣವನ್ನು ನೀವು ಒಪ್ಪದೇ ಇದ್ದರೆ ನೀವು ಹೇಳ್ತಕ್ಕ ಪ್ರಮಾಣ ನಾವು ಒಪ್ಪುವುದಿಲ್ಲ. ನೀವೇನು ಸತ್ಯವಾದ ಪ್ರಮಾಣ ಹೇಳ್ತೀವಿ. ಸತ್ಯ ಎಂಬುದು ಸುಮ್ಮನೆ ಇರ್ತದೆ. ಏನಾದರೂ ಕಾರ್ಯ ಮಾಡಿದರೆ ಅದು ವಿಕಾರ. ಸತ್ಯಕ್ಕೆ ವಿಕಾರ ಇಲ್ಲ. ಒಂದು ವಸ್ತುವನ್ನು ಸಿದ್ಧಿ ಮಾಡಬೇಕಾಗಿದ್ದರೆ ಅದೊಂದು ಥರದ ವಿಕಾರ ಆಯಿತು. ಸತ್ಯಕ್ಕೆ ಇಲ್ಲವೇ ಇಲ್ಲ. ಅದರಿಂದ ಸತ್ಯವಾದದ್ದು ಯಾವುದು ಪ್ರಮಾಣ ಅಲ್ಲ ಅಂತ ನಮ್ಮ ಸಿದ್ಧಾಂತ. ಅದರಿಂದ ಏನು ಸಿದ್ಧಿ ಆಗುವುದಿಲ್ಲ. ನೀವು ಹೇಳಿದ ಪ್ರಮಾಣ ನಾವು ಒಪ್ಪುವುದಿಲ್ಲ, ನಾವು ಹೇಳಿದ ಪ್ರಮಾಣ ನೀವು ಒಪ್ಪಬೇಡ ಏನೇ ಅಂತ ಹೀಗೆ. ಅದಕ್ಕೆ ಹಾಗೆಲ್ಲ ಸತ್ಯವಾದದ್ದು ಸಾಧಕ ಅಂತ ನೀನೇ ಒಪ್ಪಿದ್ದಿ. ಅಜ್ಞಾನ ಉಂಟು ಅದಕ್ಕೇನು ಪ್ರಮಾಣ ಅಂತ ಪ್ರಶ್ನೆ ಬಂದು ಅಹಮಜ್ಞ ಅಂತ ಸಾಕ್ಷಿ ಪ್ರಮಾಣ ಅಂತ ಸಾಕ್ಷಿ ಸತ್ಯ ಅವರೇ ಒಪ್ಪಿದ್ದಾರೆ. ಆವಾಗ ಸತ್ಯದಿಂದ ವಸ್ತು ಸಿದ್ಧಿ ಆಗ್ತದೆ ಎಂಬುದಾಗಿ ನೀವೇ ಒಪ್ಪಿದ್ದೀರಿ. ನಾವು ಒಪ್ಪಿಸಬೇಕಾಗಿಲ್ಲ. ಸತ್ಯವಾದ ಸಾಕ್ಷಿ. ಅಜ್ಞಾನ ಉಂಟು ಪ್ರಮಾಣ ಏನು? ಅಹಮಜ್ಞ ಮಾಮನ್ಯಂಚ ನಜಾನಾಮಿ ಅಂತ ಸಾಕ್ಷಿ ಪ್ರಮಾಣ ಅಂತ ಹೇಳ್ತಾರೆ. ಸಾಕ್ಷಿ ಸತ್ಯ, ಸತ್ಯವಾದದ್ದು ಪ್ರಮಾಣ. ಅದರಿಂದ ವಸ್ತು ಸಿದ್ಧಿ ಆಗ್ತದೆ, ನೀವು ಒಪ್ಪಿದ್ದೀರಿ. ನಾವೀಗ ದುಃಖಾದಿಗಳು ಸತ್ಯ ಎಂಬುದಕ್ಕೆ ನಾವು ಹೇಳ್ತಕ್ಕ ಪ್ರಮಾಣ ಸಾಕ್ಷಿ. ಅಹಂ ದುಃಖಿ, ಅಹಂ ಕರ್ತ, ಇದು ಸಾಕ್ಷಿ. ಸಾಕ್ಷಿಯನ್ನು ಪ್ರಮಾಣದ ನೀವೇ ಒಪ್ಪಿದ್ದೀರಿ. ಅಜ್ಞಾನ ಸಿದ್ಧಿಯಾಗುವುದು ಯಾವುದರಿಂದ? ಸಾಕ್ಷಿಯಿಂದ. ಅದು ಸತ್ಯ. ಆದ್ದರಿಂದ ನಾವು ಜಗತ್ತು ಬಂದ ಸತ್ಯ ಎಂಬುದಕ್ಕೆ ನಾವು ಹೇಳ್ತಕ್ಕ ಪ್ರಮಾಣ ಉಭಯ ಸಮ್ಮತ. ನೀವೇನು ಹೇಳ್ತೀವಿ ಪ್ರಮಾಣ ಅದು ಸುಳ್ಳು ಅಂತ ಹೇಳ್ತೀವಿ. ಸುಳ್ಳಿಂದ ವಸ್ತು ಸಿದ್ಧಿ ಆಗ್ತದೆ ಎಂಬುದಾಗಿ ನೀವು ಒಪ್ಪಬಹುದು, ನಾವು ಒಪ್ಪಿಲ್ಲ. ಉಭಯ ಸಮ್ಮತವಾದ ಪ್ರಮಾಣ ನಿಮಗೆ ಇಲ್ಲ. ನಾವು ಬಂದ ಸತ್ಯ ಎಂಬುದಕ್ಕೇನು ಸಾಕ್ಷಿ ಪ್ರಮಾಣ ಹೇಳ್ತೇವೆ, ಅದನ್ನು ನೀವು ಕೂಡ ಒಪ್ಪಿದ್ದೀರಿ. ಆದ್ದರಿಂದ ಸಾಧಕತ್ವ ಸತಸ್ಥೇನ ಸಾಕ್ಷ್ಯನ ಸಿದ್ಧಿಮಿಚ್ಛತ ಸ್ವೀಕೃತಂ ಹಿ, ಅವರೇ ಒಪ್ಪಿದ್ದೀರಿ. ಅಜ್ಞಾನವನ್ನು ಸಾಧನೆ ಮಾಡ್ತಕ್ಕವರು ಸಾಕ್ಷಿ ಪ್ರಮಾಣ ಅಂತ ಹೇಳ್ತೀರಿ, ಅದು ಸತ್ಯ. ಅದರಿಂದ ಅಜ್ಞಾನ ಸಿದ್ಧಿ ಆಗ್ತದೆ ಅವರೇ ಒಪ್ಪಿದ್ದೀರಿ. ಅದೇ ಸಾಕ್ಷಿಯಿಂದ ಬಂದ ಸತ್ಯ. ಅವನು ದುಃಖಿ, ಯಾವ ಪ್ರಮಾಣ ಕಣ್ಣಿಗೆ ತೋರ್ತದೋ ಸಾಕ್ಷಿ. ನಾನು ದುಃಖವುಳ್ಳವ, ನಾನು ಸುಖವುಳ್ಳವ, ನಾನು ಮಾಡಿದೆ ಎಲ್ಲ ಬಂಧ ಸಾಕ್ಷಿ ವೇದ್ಯ. ಸಾಕ್ಷಿಯಿಂದ ವಸ್ತು ಸಿದ್ಧಿ ಆಗ್ತದೆ ಎಂದು ನೀವೇ ಒಪ್ಪಿದ್ದೀರಿ. ನೀವು ಒಪ್ಪತಕ್ಕ ಉಭಯ ಸಮ್ಮತವಾದ ಸಾಕ್ಷಿ ಪ್ರಮಾಣದಿಂದ ಬಂದ ಸತ್ಯ ಅಂತ ಸಾಧನೆ ಮಾಡ್ತೀವಿ. ಬಂದ ಸುಳ್ಳು ಎಂಬುದಕ್ಕೆ ಉಭಯ ಸಮ್ಮತ ಪ್ರಮಾಣ ಹೇಳಿ. ಜ್ಞಾನಾರ್ಥ ಕಿಂಚನ ಎಂಬುದನ್ನು ನೀವೇ ಸುಳ್ಳು ಅಂತ ಹೇಳ್ತೀರಿ. ಸುಳ್ಳಿನಿಂದ ಯಾವುದು ಸಿದ್ಧಿಯಾಗುವುದಿಲ್ಲ ಅಂತ ನಾವು ಹೇಳ್ತೇವೆ. ಉಭಯ ಸಮ್ಮತ ಪ್ರಮಾಣ ನಿಮಗಿಲ್ಲ,
ನಮಗೆ ಉಭಯ ಸಮ್ಮತವಾದ ಪ್ರಮಾಣ ನಮಗೆ ಉಂಟು ಅಂತ. ಸಾಧಕತ್ವ ಸತಸ್ಥೇನ ಸಾಕ್ಷಿಣ ಸಿದ್ಧಿಮಿಚ್ಛತ ಸ್ವೀಕೃತಂ. ಸಾಕ್ಷಿಯು ಸಾಧಕ ಎಂಬುದನ್ನು ನೀವೇ ಒಪ್ಪಿದ್ದೀರಿ. ಇಷ್ಟು ಒಂದು ವಿಷಯ.